ನಾನು ಮೊದಲೇ ಚಿಂತಾಮಣಿ ಸಬ್ ಡಿವಿಷನ್ ಎಸ್ ಪಿ ಆಗಿ ಕೆಲಸ ಮಾಡಿದ್ದೀನಿ, ASP ಆಗಿ ಕೆಲಸ ಮಾಡಿದ್ದೀನಿ. ಆ ಟೈಮ್ಗೆ ನಾವು ಇಲ್ಲಿಗಲ್ ಆ್ಯಕ್ಟಿವಿಟೀಸಲ್ಲಿ ಮಟ್ಕ ಮತ್ತು ಗ್ಯಾಮ್ಲಿಂಗ್ ಮತ್ತು ಇಲ್ಲಿಗಲ್ ಲಿಕರ್ ಅಲ್ಲಿ ಕಡೆ ಸೆಲ್ ಮಾಡ್ತಾರೆ. ಆ ಕೇಸಸ್ ತುಂಬ ನಾವು ಟ್ರೈ ಮಾಡಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಥರದ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮೇಲೆ ಕೇಸಸ್ ಬುಕ್ ಮಾಡಿದ್ದೀವಿ. ಜೊತೆಗೆ ಒಂದು ಲಾಸ್ಟ್ ಇಯರ್ ಜನವರಿಯಲ್ಲಿ ನಮಗೆ ಅರೌಂಡ್ 1.5 ಕೋಟಿದು ನಕಲಿ ನೋಟ್ ಕೂಡ ಸಿಕ್ಕಿದೆ. ಅದು ಕೇಸ್ ರಿಜಿಸ್ಟರ್ ಆಗಿದೆ. ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ನಾವು ಅಬ್ಸರ್ವ್ ಮಾಡಿದ್ದೀವಿ, ತುಂಬ ಅಟ್ರಾಸಿಟಿ ಕೇಸಸ್ ರಿಜಿಸ್ಟರ್ ಆಗ್ತಾ ಇದೆ. ನಮ್ಮ ಫೋಕಸ್ ಅದು ಕೂಡ ಇದೆ ಕಿ ಎಲ್ಲ ವೀಕರ್ ಸೆಕ್ಷನ್ ಜೊತೆಗೆ ನಾವು ಅವರದು ಏನು ಸಹಕಾರ ಬೇಕು ಅದು ಎಲ್ಲ ಸಹಕಾರ ಕೊಡಿ. ವೀಕರ್ ಸೆಕ್ಷನ್ಸ್ ಮೇಲೆ ಏನಾದರೂ ಅತ್ಯಾಚಾರ ದೌರ್ಜನ್ಯ ಆಗ್ತಾ ಇದೆ ಅದು ಎಲ್ಲ ನಾವು ಪ್ರಿವೆನ್ಷನ್ ಮಾಡ್ತೀವಿ. ಇದು ನಮ್ಮ ಮೇಜರ್ ಫೋಕಸ್. ಸಾರ್ವಜನಿಕರ ಕುಂದುಕೊರತೆ ಯಾವ ರೀತಿ ಆಲಿಸ್ತೀರಾ ಸರ್? ತಾಲೂಕು ಮಟ್ಟದ್ದು, ಸ್ಟೇಷನ್ ವೈಸು ಸಾರ್ವಜನಿಕರಿಗೆ ಯಾವ ರೀತಿ ರೀಚ್ ಆಗ್ತಾರೆ ತಾವು? ನನ್ನ ಪಬ್ಲಿಕ್ ಜೊತೆಗೆ ನಮಗೆ ಕೋಆಪರೇಷನ್ ಬೇಕು. ಈ ಕಾರಣ ಬಗ್ಗೆ ನಮ್ಮ ಎಲ್ಲ ಆಫೀಸರ್ಸ್ಗೆ ನಾವು ಕೂಡ ಹೇಳಿದ್ದೀವಿ. ಮತ್ತು ನನ್ನ ನಂಬರ್ ಕೂಡ ಎಲ್ಲ ಇಂಟರ್ನೆಟಲ್ಲಿ ಅವೈಲೇಬಲ್ ಇದೆ. ಮತ್ತು ನಾವು ಕೂಡ ಎಲ್ಲ ಕಡೆ ನಮ್ಮ ಯಾವ ಮೀಡಿಯಾದಿಂದ ನಂಬರ್ ಶೇರ್ ಮಾಡ್ತೀವಿ. ನಮ್ಮ ಪರ್ಸ್ನಲ್ ನಂಬರ್ಸ್ ಏನಿದೆ ಮತ್ತು ನಮ್ಮ ಗೌರ್ಮೆಂಟ್ ನಂಬರ್ಸ್ ಏನಿದೆ ಅದು ಎಲ್ಲ ಶೇರ್ ಮಾಡ್ತೀವಿ. ಸೊ ಪಬ್ಲಿಕ್ಗೆ ಅದೇ ರಿಕ್ವೆಸ್ಟ್ ಇದೆ, ಏನಾದರೂ ಕಂಪ್ಲೇಂಟ್ ಈ ಥರ ಇದೆ तो ಡೈರೆಕ್ಟ್ ನಮಗೆ ಅಪ್ರೋಚ್ ಆಗಬೇಕು. ನಮ್ಮ ಇದು ಈ ಕಂಪ್ಲೇಂಟ್ಗೆ ನಾವು 100% ಅಟೆಂಡ್ ಮಾಡ್ತೀವಿ ಮತ್ತು ಪಬ್ಲಿಕ್ ಜೊತೆ ಕೋಆಪ್ರೇಟ್ ಮಾಡ್ತೀವಿ. ಜೊತೆಗೆ ನಮಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಅವಶ್ಯಕತೆ ಇದೆ. तो ಎಲ್ಲ ಆಫೀಸರ್ಸ್ ಜೊತೆ ಕೂಡ ಅದೇ ಡಿಸ್ಕಷನ್ ಮಾಡಿದ್ದೀವಿ ಮತ್ತು ನಾವು ಎಫರ್ಟ್ಸ್ ಸ್ಟಾರ್ಟ್ ಮಾಡ್ತೀವಿ ಕಿ ಟ್ರಾಫಿಕ್ ಬಗ್ಗೆ ಅವೇರ್ನೆಸ್ ಆಗಬೇಕು. ಸೈಬರ್ ಫ್ರಾಡ್ ಕೂಡ ಜಾಸ್ತಿ ಆಗ್ತಾ ಇದೆ. ಆ ಸೈಬರ್ ಕ್ರೈಮ್ಸ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಮತ್ತು ನಮ್ಮ ಯಂಗ್ಸ್ಟರ್ಸ್ ಸರ್ ಒಂದು FIR ಆಗಬೇಕು ಅಂತಂದರೆ ತುಂಬ ಬೇರೆ ಬೇರೆ ಅವರು ಪ್ರಭಾವಿ ವ್ಯಕ್ತಿಗಳಿಂದ ಫೋನ್ಗಳು ಮಾಡಿಸ್ಬೇಕು. ಯಾಕೆ ಸರ್ ಪೊಲೀಸ್ ವ್ಯವಸ್ಥೆಯಲ್ಲಿ ಈ ಥರದ ವ್ಯವಸ್ಥೆ? ನೋಡಿ, ನಮ್ಮ ಈಗ ಹೊಸ ಲಾಸ್, ನ್ಯೂ ಕ್ರಿಮಿನಲ್ ಲಾಸ್ ಕೂಡ ಈಗ ಇಂಪ್ಲಿಮೆಂಟ್ ಆಗಿದೆ. ಆ ಹೊಸ ಕ್ರಿಮಿನಲ್ ಲಾದಲ್ಲಿ 0 FIRದು ವ್ಯವಸ್ಥೆ ಇದೆ. ಆನ್ಲೈನ್ FIRದು ಅವಶ್ಯಕತೆ ಇದೆ. ಆನ್ಲೈನ್ ಇದು FIRದು ಇದು ಹಾಕಿದ್ದಾರೆ ಸೆಕ್ಷನ್ಸ್. ಸೊ ನಾವು ಎಲ್ಲ ಅದು ನ್ಯೂ ಕ್ರಿಮಿನಲ್ ಲಾಸ್ ಅಲ್ಲಿ ಹೇಗೆ ಥರ ಇದೆ ವ್ಯವಸ್ಥೆ ಅದು ಎಲ್ಲ ಫಾಲೋ ಮಾಡ್ತೀವಿ. ಜೊತೆಗೆ ಅದೇ ನಾನು ಮೀಡಿಯಾ ಮುಖಾಂತರ ಅದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಪಬ್ಲಿಕ್ಗೆ, ಬೈ ಚಾನ್ಸ್ ಈ ಥರ ಏನಾದರೂ ಸಮಸ್ಯೆ ಆಗ್ತಾಯಿದೆ ಡೈರೆಕ್ಟ್ ನನಗೆ ಮತ್ತು ನಮ್ಮ ಅಡಿಷನಲ್ SPಗೆ ಕಾಂಟ್ಯಾಕ್ಟ್ ಆಗಬೇಕು. ವಿ ವಿಲ್ ಡೆಫಿನೆಟ್ಲಿ ಟ್ರೈ ಟು ಹೆಲ್ಪ್ ದ ಪಬ್ಲಿಕ್. ಸರ್ ಮೀಡಿಯಾದಲ್ಲಿ ಬಂದಿದ್ರು ಅದನ್ನು ಯಾವುದೇ ಆ್ಯಕ್ಷನ್ ತಗೊಳ್ಳಲ್ಲ. ಆ ಥರದ ಕೇಸ್ಗಳಿಗೆ ನೀವು ಏನು ಹೇಳ್ತೀವಿ? ನೋಡಿ, ಈ ಥರ ನಮಗೆ ಎಲ್ಲ ಕೇಸಸ್ ಇಂಪಾರ್ಟೆಂಟ್ ಇದೆ. ಯಾರ ಜೊತೆಗೆ ಯಾರಾದರೂ ಈ ಥರ ದೌರ್ಜನ್ಯ ಆಗಿದೆ, ಅತ್ಯಾಚಾರ ಆಗಿದೆ ಅಥವಾ ಫಾರ್ ಎಕ್ಸಾಂಪಲ್ ಬೇರೆ ಏನಾದರೂ ಥರದ್ದು ಕೇಸ್ ಆಗಿದೆ, ನಾವು 100% ಅದನ್ನು ಅಟೆಂಡ್ ಮಾಡ್ತೀವಿ. ಎಲ್ಲ ಆಫೀಸರ್ಸ್ಗೆ ಅದೇ ಹೇಳಿದ್ದೀನಿ ಕಿ ಸ್ಟೇಷನಲ್ಲಿ ಯಾರು ಬರ್ತೀರಾ ಫಸ್ಟ್ ರೆಸ್ಪಾನ್ಸ್ ಶುಡ್ ಬಿ ವೆರಿ ಪೀಪಲ್ ಫ್ರೆಂಡ್ಲಿ, ಪಬ್ಲಿಕ್ ಫ್ರೆಂಡ್ಲಿ, ಜನ ಸ್ನೇಹಿ ಥರ ಕೆಲಸ ಮಾಡಬೇಕು. ಅದನ್ನು ಸರಿಯಾಗಿ ಥರ ಅಟೆಂಡ್ ಮಾಡಬೇಕು ಮತ್ತು ಇದೇ ಥರ ಎಫರ್ಟ್ಸ್ ಮಾಡಬೇಕು ಕಿ ಅದು ಬೇಗ ಡಿಸ್ಪೋಸ್ ಆಗುತ್ತೆ. ಪೊಲೀಸರಲ್ಲಿ ಪ್ರತಿಭಟನೆ ಮಾಡಿದ್ರು SP ಕಚೇರಿ ಮುಂದೆ, ಆ ಬಗ್ಗೆ ಅದೇನಾಯಿತು? ಅದು ನನ್ನ ಗಮನಕ್ಕೆ ಬಂದಿದೆ. ನಾವು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀನಿ ಮತ್ತು ಏನು ಕ್ರಮ ಆಗಿದೆ ಅದು ಕೂಡ ನಾನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಫೈನಲ್ ಡಿಸಿಷನ್ ಏನಾಗುತ್ತೆ ನಾವು ಕನ್ವೆ ಮಾಡ್ತೀವಿ. ಆಕ್ಸಿಡೆಂಟ್ ಕೇಸಸ್ ಜಾಸ್ತಿ ಆಗ್ತದೆ ಲಾಸ್ಟ್ ಇಯರ್ ಎಲ್ಲ ಹೈವೇಗಳಲ್ಲೆಲ್ಲ ಸಿಕ್ಕಾಪಟ್ಟೆ ಆಗಿದೆ. ಹೈವೇ ಅಲ್ಲಿ ಆಕ್ಸಿಡೆಂಟ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. तो ಅದು ನಮ್ಮಿಂದ ಎಫರ್ಟ್ಸ್ ಸ್ಟಾರ್ಟ್ ಆಗಿದೆ. ನಮಗೆ ಕಮಿಷನರ್ ಆಫ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ರೋಡ್ ಸೇಫ್ಟಿಯಿಂದ ಕೂಡ ರೋಡ್ ಸೇಫ್ಟಿ ಇಕ್ವಿಪ್ಮೆಂಟ್ಸ್ ವಗೇರಾ ಹೊಸದಾಗಿ ಬಂದಿದೆ. ಅದು ಎಲ್ಲ ಕೂಡ ನಾವು ಯೂಸ್ ಮಾಡ್ತೀವಿ. ಜೊತೆಗೆ ನಮ್ಮ ಟ್ರಾಫಿಕ್ ರೂಲ್ಸು ಇಂಪ್ಲಿಮೆಂಟೇಷನ್ ಇದೆ, ಸ್ಟ್ರಿಕ್ಟಾಗಿ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ, ಫೈನ್ಸ್ ವಗೇರಾ ಹಾಕ್ತೀವಿ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಿದೆ, ಪಬ್ಲಿಕ್ಕಿಂದ ಸಹಕಾರ ಬೇಕು ಟ್ರಾಫಿಕ್ ಬಗ್ಗೆ. ಪಬ್ಲಿಕ್ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾರೆ तो ನಮ್ಮ ಕೆಲಸ ಕೂಡ ಈಸಿ ಆಗುತ್ತೆ. ಸೊ ಪಬ್ಲಿಕ್ಕಲ್ಲಿ ನಾವು ಟ್ರಾಫಿಕ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ಕಿ ಹೆಲ್ಮೆಟ್ ಯೂಸ್ ಮಾಡಬೇಕು, ಸೀಟ್ ಬೆಲ್ಟ್ ವಗೇರಾ ಯೂಸ್ ಮಾಡಬೇಕು, ಹೈವೇ ಇದೆ तो ಲೇನ್ ಫಾಲೋ ಮಾಡಬೇಕು. ಈ ಥರ ನಾವು ಎಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ಆ್ಯಂಡ್ 100% ಎಫರ್ಟ್ ಮಾಡ್ತೀವಿ ಕಿ ಯಾವ ಜಾಗ
ಆಕ್ಸಿಡೆಂಟ್ಸ್ ವಗैरह ಜಾಸ್ತಿ ಆಗ್ತಾ ಇದೆ, ಬ್ಲ್ಯಾಕ್ ಸ್ಪಾಟ್ಸ್ ಇದೆ, ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತದೆ. ಆ ಜಾಗ ನಾವು ಸೈಂಟಿಫಿಕ್ ಆಗಿ ಎಲ್ಲ ಸ್ಟಡಿ ಮಾಡಿ ರೋಡ್ ಸೇಫ್ಟಿ ಬಗ್ಗೆ ಏನು ಅವಶ್ಯಕ